ನಮಸ್ಕಾರ ವೀಕ್ಷಕರೇ, ಇವತ್ತಿನ ಬೆಳಗಿನ ಪಾಡ್ಕಾಸ್ಟ್ಗೆ ಸ್ವಾಗತ. ಮದುವೆಗಳಿಗೆ ಸರ್ಕಾರ ಈಗ ಪರ್ಮಿಷನ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಕೆಲವು ಕಾನೂನುಗಳನ್ನು ರೂಪಿಸಲಾಗ್ತಾ ಇದೆ. ಇದು ಮದುವೆಗಳಿಗೆ ಒಂದು ರೀತಿ ಅದನ್ನು CCTV ಕ್ಯಾಮ್ರಾ ಹಾಕೊಂಡು ನೋಡೋದು ಹಾಗೆ, ಅಂದರೆ ಅದನ್ನು ನಮ್ಮ ಕಣ್ಣಡಿಯಲ್ಲೇ ಮದುವೆಗಳಾಗಬೇಕು ಜನ ಅಂತೇಳಿ. ಅಂದರೆ ಮದುವೆಗಳ ನೋಂದಣಿ ಅಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂದರೆ ಪೋಷಕರ ಸಮ್ಮತಿಯನ್ನು ಕಡ್ಡಾಯಗೊಳಿಸೋದಕ್ಕೆ ಗುಜರಾತ್ ಸರ್ಕಾರ ಪ್ರಯತ್ನ ಮಾಡ್ತದೆ. ಇದು ಸಂವಿಧಾನಿಕ ವಿರುದ್ಧ ಇದು. ಮತ್ತು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ, ಅಭಿಪ್ರಾಯ ಸ್ವಾತಂತ್ರ್ಯಕ್ಕೆ ಮತ್ತು ಆಯ್ಕೆ ಸ್ವಾತಂತ್ರ್ಯಕ್ಕೆ ಇದು ಅಡ್ಡಿ ಅನ್ನೋದು ಕೂಡ ಚರ್ಚೆ ನಡೀತಾ ಇದೆ. ಅಂದರೆ ಇದೊಂದು ಸರ್ಕಾರ ಮದುವೆನೂ ಕೂಡ ಇಂಥವನ್ನೇ ಮದುವೆ ಆಗಬೇಕು, ಇಂಥ ಮಕ್ಕಳೇ ಮಾಡ್ಕೋಬೇಕು, ಇಷ್ಟು ಮಕ್ಕಳು ಮಾಡ್ಕೋಬೇಕು ಅನ್ನೋ ತಂತ್ರಗಳನ್ನು ಕೂಡ ಮತ್ತು ಪ್ರತಿಗಾಮಿ ತಂತ್ರಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸಂಕುಚಿತ ಮನಸ್ಥಿತಿ ಸಾಂವಿಧಾನಿಕ ಒಂದು ವ್ಯವಸ್ಥೆ ಇದೆ, ಅದನ್ನು ಒಡೆದು ಹಾಕ್ತಕ್ಕಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಗೋಪ್ಯತೆ, ಅಂದರೆ ಯಾರು ಮದುವೆ ಆಗ್ತಾರೆ ಅನ್ನೋ ಗೋಪ್ಯತೆ ಕೂಡ ಆ ಹಕ್ಕುಗಳನ್ನು, ಅಂದರೆ ವೈಯಕ್ತಿಕ ಜೀವನ ಅವ್ರು ಬದುಕೋದಕ್ಕೆ ಅವಕಾಶ ಇಲ್ಲದೆ ಇರೋ ಹಾಗೆ ಮಾಡಲಾಗ್ತದೆ. ಗುಜರಾತ್ನಲ್ಲಿ ಹೆಣ್ಣು ಮಕ್ಕಳನ್ನು ಸಮಾಜ ವಿರೋಧ ಶಕ್ತಿಗಳು ತಮ್ಮ ಬೆಲೆಗೆ ಬೀಳಿಸಿಕೊಂಡು ವಂಚಿಸೋದನ್ನು ತಪ್ಪಿಸೋ ಉದ್ದೇಶದಿಂದ ಗುಜರಾತ್ ವಿವಾಹ ನೋಂದಣಿಗಳ ಕಾಯ್ದೆ 2006ಕ್ಕೆ ತಿದ್ದುಪಡಿ ತರೋದಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಹೇಳ್ತಾ ಇದ್ದಾರೆ. ಪ್ರೇಮ ವಿವಾಹಗಳಿಗೆ ಸರ್ಕಾರ ವಿರೋಧವಾಗಿಲ್ಲ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಘನತೆ ಮತ್ತು ಸನಾತನ ಧರ್ಮದ ರಕ್ಷಣೆ ಸರ್ಕಾರದ ಉದ್ದೇಶ ಅಂತೇಳಿ. ಅಂದರೆ ಯಾರ ಮದುವೆ ಸನಾತನ ಧರ್ಮಕ್ಕೆ ವಿರೋಧ ಆಗುತ್ತೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು. ಈ ಗುಜರಾತ್ನ ಈ ನೀತಿಯನ್ನು ಕರ್ನಾಟಕದಲ್ಲಿ ನಾವು ಗಮನಿಸಿದ್ರೆ, ಕರ್ನಾಟಕದಲ್ಲಿ ಮರ್ಯಾದಾ ಹತ್ಯೆ ಉತ್ತರ ಕರ್ನಾಟಕ ಮತ್ತು ಮಂಡ್ಯ, ಚಾಮರಾಜನಗರ ಈ ಕಡೆ ಎಲ್ಲ ಕಡೆ ನಾವು ಮರ್ಯಾದಾ ಹತ್ಯೆಗಳು ನೋಡ್ತೀವಿ. ಅಂದರೆ ತಮ್ಮ ಜಾತಿಯ ಹೆಣ್ಮಕ್ಳು ಬೇರೆ ಜಾತಿಯವ್ರನ್ನ ಮರ್ಯಾದೆ ಮೀರಿ ಮದುವೆ ಆದರೆ ಅವರನ್ನು ಹತ್ಯೆ ಮಾಡೋದು, ತಂದೆ ತಾಯಿನೇ ಹತ್ಯೆ ಮಾಡೋದು ಅಥವಾ ಅಣ್ಣ ತಮ್ಮದಿರು ಹೀಗೆ ಯಾರು ಹತ್ಯೆ ಮಾಡೋದು ನಾವು ನೋಡಿದ್ದೀವಿ. ಆದರೆ ಯಾವಾಗ ಈ ರೀತಿ ರಿಜಿಸ್ಟ್ರೇಷನ್ ಮದುವೆಗಳಾಗುತ್ತೋ ಅದನ್ನು ಬಹಿರಂಗಪಡಿಸಿದಾಗ ಈ ರೀತಿಯ ಹತ್ಯೆಗಳಿಗೆ ಒಂದು ದೊಡ್ಡ ಲೈಸೆನ್ಸ್ ಕೊಟ್ಟ ಹಾಗೆ ಇದು. ಅಂದರೆ ಯಾರು ಮದುವೆ ಆಗ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಅವರು ಒಂದು ಓಡು ಹೋಗಿ ಮದುವೆ ಆಗೋದು ಅಥವಾ ಕದ್ದು ಮುಚ್ಚಿ ಮದುವೆ ಆಗೋದು, ಆಮೇಲೆ ಮದುವೆ ಆಗಿ ಬಂದು ಹೇಳೋದು, ನಂತರ ಅಷ್ಟು ಕಾಲ ಮಿಂಚಿರುತ್ತೆ, ಕೊನೆಗೆ ಪೋಷಕರಿಗೆ ಬೇರೆ ಅನಿವಾರ್ಯತೆ ಇರಲ್ಲ, ಅಂದರೆ ಅವ್ರ ಜೀವನ ಅವ್ರು ಆಯ್ಕೆ ಮಾಡ್ಕೊಳ್ಳಿ ಅಂಥೇಳಿ ಅವರನ್ನೇ ಬಹಿಷ್ಕಾರ ಹಾಕಿ ತಾವು ಕೂಡ ಬಹಿಷ್ಕಾರ ಹಾಕ್ಕೊಂಡು ತಮ್ಮನ್ನು ತಾವು ಬೇರೆ ರೀತಿಯಲ್ಲಿ ಬದುಕುವಂಥ ಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಇನ್ನು ಪೋಷಕರಿಗೆ ವಧುವರರು ತಾವು ಮದುವೆ ಆಗ್ತಿರೋ ವಿಷಯವನ್ನು ಪೋಷಕರಿಗೆ ತಿಳಿಸಿದ್ದೇವೆ ಎಂದು ಘೋಷಿಸಬೇಕಾಗಿರುವ ಮತ್ತು ಪೋಷಕರ ಗುರುತಿನ ವಿವರಗಳನ್ನು ಒದಗಿಸಬೇಕಾಗಿದೆ. ಇಲ್ಲಿ ಪೋಷಕರು ಪಾತ್ರ ಬಹಳ ಮುಖ್ಯ ಮತ್ತು ಅವ್ರ ಮಕ್ಕಳ ಜೀವನ ರೂಪಿಸೋದಕ್ಕೆ ಅವ್ರಿಗೆಲ್ಲ ಹಕ್ಕಿದೆ. ಅದರ ಜೊತೆಗೆ ಮದುವೆ ಆಗೋ ಹಕ್ಕು ಕೂಡ ವೈಯಕ್ತಿಕ ಜೀವನ. ಅಂದರೆ ಅವರು ಈಗಾಗಲೇ ಮದುವೆ ಆಗೋರಿಗೆ ಅಡಲ್ಟ್ ಅಂತ ಹೇಳ್ತೀವಿ. ಅಡಲ್ಟ್ ಅಂದರೆ ಅವರ ಜೀವನವನ್ನು ಅವರು ಆಯ್ಕೆ ಮಾಡ್ಕೊಳ್ತಕ್ಕಂಥ ಅವರ ಅಭಿಪ್ರಾಯ ಸ್ವಾತಂತ್ರ್ಯ ಮತ್ತು ಆಯ್ಕೆ ಸ್ವಾತಂತ್ರ್ಯ ಇರುತ್ತೆ. ಈ ಆಯ್ಕೆ ಸ್ವಾತಂತ್ರ್ಯಕ್ಕೆ ಇದು ವಿರುದ್ಧವಾಗುತ್ತೆ. ಸೊ ಮಹಿಳೆಯರ ಸ್ವಂತಿಕೆ ಮತ್ತು ಯೋಚನಾ ಕ್ರಮವನ್ನು, ಅಂದರೆ ಅವರು ಮಹಿಳೆಯರಿಗೆ ಇಂಥವರೇ ಮದುವೆ ಆಗಬೇಕು, ಇಂಥವ್ರನ್ನ ಆಗಬಾರ್ದು ಅನ್ನೋದು ಹೇಳ್ತಕ್ಕಂಥದ್ದು, ಅವರ ಮಹಿಳೆಯರಿಗೆ ಸ್ವಂತ ನಿರ್ಧಾರ ತೆಗೆದುಕೊಳ್ತಕ್ಕಂಥ, ಯೋಚನೆ ಮಾಡ್ತಕ್ಕಂಥ ಶಕ್ತಿಯೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರನ್ನು ಬಿಂಬಿಸಲಾಗ್ತಾ ಇದೆ. ಆ ಮೂಲಕ ನಾವು ರಕ್ಷಣೆ ಕೊಡ್ತೀವಿ ಅಂಥೇಳಿ ಒನ್ಸ್ ಅಗೈನ್ ಮಹಿಳೆಯರನ್ನು ತಮ್ಮ ಮೇಲೆ ಡಿಪೆಂಡ್ ಮಾಡ್ತಕ್ಕಂಥ, ಅವರು ನಿರ್ಧಾರ ಮಾಡ್ತಕ್ಕಂಥ ಹಕ್ಕನ್ನು ಕಿತ್ಕೊಳ್ಳೋ ಪ್ರಯತ್ನ. ವಿವಾಹ ನೋಂದಣಿ ಕಾಯ್ದೆ ತಿದ್ದುಪಡಿ ಪ್ರಸ್ತಾಪ ಸಂವಿಧಾನಿಕ ನಿಲುವಳಿಗೆ ವಿರುದ್ಧ ಅಂಥೇಳಿ ಈಗಾಗಲೇ ಅನೇಕ ತೀರ್ಪುಗಳು, ಯಾರ ಒಪ್ಪಿಗೆ ಕೂಡ ಅವಶ್ಯಕತೆ ಇಲ್ಲ, ಇಬ್ಬರು ವಯಸ್ಕರ ಮದುವೆ ಆಗಕ್ಕೆ ಒಪ್ಕೊಂಡ್ರೆ ಅದಕ್ಕೆ ದೃಢಪಡಿಸಿದ್ರೆ ಸಾಕು. ಈ ಹಕ್ಕನ್ನು ನಮಗೆ ಸಂವಿಧಾನ ಸೆಕ್ಷನ್ 21ನಲ್ಲಿ ಹೇಳಿದ್ದಾರೆ. ಇದಕ್ಕೆ ಅನೇಕ ಕೇಸ್ಗಳನ್ನು ಕೂಡ ನಾವು ನೋಡ್ಬೋದು. ಲತಾ ಸಿಂಗ್ ವರ್ಸಸ್ ಉತ್ತರ ಪ್ರದೇಶ 2002ರಲ್ಲಿ ಕೇಸ್ ಅದು. ಇನ್ನು ಶಫೀನ್ ಜಹಾನ್ ವರ್ಸಸ್ ಅಶೋಕನ್ ಅಂಥೇಳಿ 2018ರಲ್ಲಿ ಒಂದು ಕೂಡ ಕೇಸ್ ಇದೆ. ಮತ್ತು ಲಕ್ಷ್ಮೀಬಾಯಿ ಚಂದ್ರಗಿ ವರ್ಸಸ್ ಕರ್ನಾಟಕ ಪ್ರಕರಣಗಳಲ್ಲಿ, ಅಂದರೆ ಯಾವ ಹೊರಗಿನ ಒಂದು ತಡೆ ಇಲ್ಲದೆ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯ, ಜೀವಿಸುವ ಹಕ್ಕು ಅಂಥೇಳಿ, ಅದು ಜೀವಿಸುವ ಹಕ್ಕದು. ಒಬ್ಬ ವ್ಯಕ್ತಿಗೆ ಜೀವನ ಮಾಡೋ ಹಕ್ಕಿದೆ ಅಂದರೆ ಅವ್ನು ಮದುವೆ ಮಾಡ್ಕೊಳ್ಳೋ ಹಕ್ಕು ಕೂಡ ಅವನಿಗಿರುತ್ತೆ. ಯಾರನ್ನು ಮದುವೆ ಮಾಡ್ಕೋಬೇಕನ್ನೋ ಹಕ್ಕು ಕೂಡ ಅವನದೇ, ಅದು ಅವ್ರದ್ದೇ ಸ್ವಾತಂತ್ರ್ಯ, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು.
ಇದು ಈಗಾಗಲೇ ಹಲವು ಸುಪ್ರೀಂ ಕೋರ್ಟ್ಗಳು ತೀರ್ಪುಗಳು ಹೇಳಿದೆ, ಹೈಕೋರ್ಟ್ಗಳು ಕೂಡ ಇದೇ ಅಭಿಪ್ರಾಯವನ್ನು ಹೇಳಿದೆ. ಸೊ ಇದರ ನಡುವೆ ವಿಶೇಷ ವಿವಾಹ ಕಾಯ್ದೆ ಅಡಿ 30 ದಿನಗಳ ನೋಟಿಸ್ನ ಅಗತ್ಯವನ್ನು ನ್ಯಾಯಾಲಯಗಳು ರದ್ದುಗೊಳಿಸಾಗಿದೆ. ಅದು ಗೋಪ್ಯತೆಯ ಮೇಲೆ ಅತಿಕ್ರಮಣ ಅಂತ ಕೂಡ ಹೇಳಿದ್ದಾರೆ. ಮದುವೆಯ ನಿರ್ಧಾರಕ್ಕೂ ಜಾತಿ, ಧರ್ಮ ಅಥವಾ ಪೋಷಕರ ಸಮ್ಮತಿಗೂ ಯಾವುದೇ ಒಂದು ಸಂಬಂಧ ಇಲ್ಲ, ಅದು ಕಲ್ಪಿಸೋದು ಸರಿ ಇಲ್ಲ. ಬಾಹ್ಯ ವಿರೋಧ ಸಂದರ್ಭದಲ್ಲಿ ವಯಸ್ಕ ಜೋಡಿ ಮದುವೆ ಆಗೋ ಹಕ್ಕನ್ನು ರಕ್ಷಿಸೋದು ಸರ್ಕಾರದ ಕರ್ತವ್ಯ. ಆದರೆ ಸರ್ಕಾರವೇ ನೀವು ಮಾಹಿತಿ ಕೊಡಿ, ನೀವು ಪರ್ಮಿಷನ್ ತೊಗೊಬನ್ನಿ, ಪರ್ಮಿಷನ್ ತೊಗೊಬನ್ನಿ ಮತ್ತು ಇಂಥವ್ರನ್ನೇ ಬಹಿರಂಗಪಡಿಸಿ ಅಂತಂದರೆ ಅವ್ರಿಗೆ ಅವರ ಹಕ್ಕನ್ನು ಕಿತ್ಕೊಂಡ ಹಾಗೆ. ಈ ಹೊಣೆಗಾರಿಕೆಯನ್ನು ನಿರ್ವಹಿಸೋ ಬದಲಾಗಿ ಅಂದರೆ ವಯಸ್ಕ ಜೋಡಿಗೆ ಮದುವೆ ಆಗೋ ಅವರನ್ನು ರಕ್ಷಣೆ ಕೊಡೋ ಕೆಲಸ ಮಾಡೋ ಬದಲು ತಿದ್ದುಪಡಿಗೆ ಮುಂದಾಗಿದೆ. ಮದುವೆಗೆ ಸಾಮಾಜಿಕ ಕಣ್ಗಾವಲು ವಿಧಿಸ್ತಕ್ಕಂಥ ಹೆಣ್ಣು ಗಂಡಿನ ಮದುವೆಯ ನಿರ್ಧಾರದ ಮೇಲೆ ಕುಟುಂಬ ಮತ್ತು ಸರ್ಕಾರದ ನಿಯಂತ್ರಣವನ್ನು ಇನ್ನೂ ಕಪಿಮುಷ್ಟಿ ಅಂತ ಕರಿಬೋದು. ಆ ಪ್ರಯತ್ನ ಈಗ ಸರ್ಕಾರ ಮಾಡ್ತಾ ಇದೆ. ಸೊ ಇದನ್ನೇ ಕೆಲವು ಪತ್ರಕರ್ತರು ಕರ್ನಾಟಕದಲ್ಲೂ ಮಾಡಿಸಿ ಅಂತ ಹೇಳಿ ಕೆಲವರಿಗೆ ಸಚಿವರುಗಳಿಗೆ, ಮಾಜಿ ಸಚಿವರುಗಳಿಗೆ ಸಲಹೆ ಕೊಡ್ತಾಯಿದ್ರು. ಸೊ ಅದು BJPಯ ಮಾಜಿ ಸಚಿವರುಗಳಿಗೆ ಟಾಪಿಕ್ಗಳನ್ನು ಕೊಡ್ತಾಯಿದ್ರು. ಸೊ ಈ ಟಾಪಿಕ್ಗಳನ್ನ ಇಟ್ಕೊಂಡು ಕರ್ನಾಟಕದಲ್ಲಿ ಅವರು ಇಂಥದ್ದೇ ಲವ್ ಜಿಹಾದ್ ಇದುವರೆಗೂ ಯಾವುದೇ ಪೂರ್ವನೇ ಇಲ್ಲ, ಯಾವುದು ಕೂಡ ಸಾಬೀತಾಗಿಲ್ಲ. ಲವ್ ಜಿಹಾದ್ ಪರಿಕಲ್ಪನೆ ಇದೆ, ಕೋಮುವಾದಿ ಅಜೆಂಡಾ ಇದೆ, ಮುಸ್ಲಿಮರನ್ನ ರಾಕ್ಷಸರಂತೆ ಚಿತ್ರಿಸ್ತಾರೆ. ಆದರೆ ಎಲ್ಲ ಬಹುದೊಡ್ಡ ರಾಜಕಾರಣಿಗಳು, ಪ್ರಧಾನಿ, ಉಪಪ್ರಧಾನಿ, ಸಚಿವರು ಅಂಥ ಮಕ್ಕಳುಗಳೇ ಈಗ ಮುಸ್ಲಿಮರನ್ನು ಮದುವೆ ಆಗಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಮತ್ತು ಬದುಕೋದಕ್ಕೆ ಜಾತಿ, ಧರ್ಮ ಅದು ಯಾವುದೂ ಮುಖ್ಯ ಅಲ್ಲ, ಅವರಿಬ್ಬರಿಗೆ ಹೊಂದಾಣಿಕೆ ಇರಬೇಕು, ಗಂಡ ಹೆಂಡತಿಗೆ ಹೊಂದಾಣಿಕೆ ಇರಬೇಕು. ಮತ್ತು ಅವರ ವೈಯಕ್ತಿಕ ಬೇಡಿಕೆಗಳು, ವೈಯಕ್ತಿಕ ಆಸೆಗಳು ಅವ್ರ ಜೊತೆ ಇದ್ದರೆ ಈಡೇರ್ತವೆ, ಜೀವನ ಸಂತೋಷವಾಗಿರುತ್ತೆ ಅನ್ನೋದಷ್ಟೇ ಮುಖ್ಯ. ಈ ಒಂದು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಉತ್ತರಾಖಂಡ ರಾಜ್ಯಗಳಲ್ಲಿ ನಿರ್ಬಂಧಿಸುವ ಪ್ರಯತ್ನ ನಡೀತಾ ಇದೆ. ಯುವಜನರು ತಮ್ಮಿಷ್ಟದ ಜೀವನ ಸಂಗಾತಿನ ಆಯ್ಕೆ ಮಾಡಿಕೊಳ್ಳಲು ನಿರ್ಬಂಧಿಸಲಾಗ್ತಾ ಇದೆ. ಗುಜರಾತ್ ಸರ್ಕಾರದ ಕ್ರಮವನ್ನು ಇತರ ಪಕ್ಷಗಳು ವಿರೋಧಿಸ್ತಿಲ್ಲ ಅನ್ನೋದು ಕೂಡ ಆ ರಾಜ್ಯದ ರಾಜಕೀಯ ಮಿತಿಯನ್ನು ನಾವು ಹೇಳ್ಬೋದು. ಇನ್ನು ಕಾಂಗ್ರೆಸ್ ಸಂಸದ ಗಿನಿಬೆನ್ ಠಾಕೂರ್ ಮತ್ತು ಆಮ್ ಆದ್ಮಿ ಶಾಸಕ ಹೇಮಂತ್ ಕಾವಾ ಸರ್ಕಾರವನ್ನು ಬೆಂಬಲಿಸಿದ್ದಾರೆ ಅಂತ ಕೂಡ ಈಗಾಗಲೇ ನಾವು ನೋಡಿದ್ದೀವಿ. ಹಾಗಾದರೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ನಾಯಕತ್ವ, ರಾಷ್ಟ್ರೀಯ ನಾಯಕತ್ವ, ಸೊ ಇದನ್ನು ಹೇಳಬೇಕೀಗ. ಅಂದರೆ ನಿಮ್ಮ ನಿಲುವೇನು, ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಆನ್ ದಿಸ್ ಒಂದು ಈ ತಿದ್ದುಪಡಿ ಕಾಯ್ದೆಯನ್ನು, ಅಂದರೆ ಏನೋ ಅವರು ತಿದ್ದುಪಡಿ ಮಾಡ್ತಾರೆ, ಇದ್ರ ಬಗ್ಗೆ ನಿಮ್ಮ ನಿಲುವೇನು ಅಂತೇಳಿ ಹೇಳಬೇಕಾಗುತ್ತೆ. ಸೊ ಇದನ್ನು ಕರ್ನಾಟಕದಲ್ಲಿ ಅಡಾಪ್ಟ್ ಮಾಡಿ ಅಂಥೇಳಿ ಪತ್ರಕರ್ತರು ಸಲಹೆ ಕೊಡೋದು ಕೂಡ, ಅದನ್ನು ಮಾಜಿ ಸಚಿವರು ಕೈಗೆತ್ಕೊಳ್ಳೋದು ಕೂಡ ಕೈಗೆತ್ಕೊಂಡು ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನು ಬಿಡ್ತಾರೆ ಈಗ ಆ ವಿಚಾರಗಳನ್ನು. ಸೊ ಅಲ್ಲಿಗೆ ಅಂದರೆ ವಿವಾಹ ನೋಂದಣಿ ಕಾಯ್ದೆ ಕರ್ನಾಟಕದಲ್ಲೂ ಕೂಡ ಇದನ್ನು ಮಾಡೋ ಪ್ರಯತ್ನ ಇದೆ. ಸೊ ಅದು ಹೇಗೆ ಏನು ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ತೀನಿ. ಇದು ಇವತ್ತಿನ ನನ್ನ ಬೆಳಗಿನ ಪಾಡ್ಕಾಸ್ಟ್. ಅಂದರೆ ವೈಯಕ್ತಿಕ ಸ್ವಾತಂತ್ರ್ಯನ ಕಿತ್ಕೋಬಾರ್ದು, ಆಯ್ಕೆ ಸ್ವಾತಂತ್ರ್ಯ ಕಿತ್ಕೋಬಾರ್ದು, ಬದುಕುವ ಸ್ವಾತಂತ್ರ್ಯ ಕಿತ್ಕೋಬಾರ್ದು. ಮತ್ತು ಮದುವೆ ಅನ್ನೋದು ತೀರಾ ವೈಯಕ್ತಿಕ. ಅಂದರೆ ಎಲ್ಲ ತಂದೆ ತಾಯಿ ಎಲ್ಲ ಸಂಬಂಧಗಳನ್ನು ಮೀರಿ ಬದುಕಬೇಕಾದಂಥ ಅನಿವಾರ್ಯತೆ ಅಲ್ಲಿರುತ್ತೆ. ಯಾರೋ ತಂದೆ ತಾಯಿ ಹೇಳಿದ್ರು ಅಂತ ಹೇಳಿ ಯಾರ್ಯಾರ ಜೊತೆಲೂ ಹೆಂಗೆಂಗೋ ಬದುಕೋದಕ್ಕೆ ಆಗೋದಿಲ್ಲ. ಮತ್ತು ಬದುಕಕ್ಕೆ ಹೋದ್ರೆ ಏನಾಗುತ್ತೆ ಅಂತೇಳಿ ನಾವು ನೋಡಿದ್ದೀವಿ. ಆತ್ಮಹತ್ಯೆಗಳು, ಜಿಗುಪ್ಸೆ ಮತ್ತು ಇಂಥವೆಲ್ಲ ಕೂಡ ನೋಡಿದ್ದೀವಿ. ಮತ್ತು ಲವ್ ಮ್ಯಾರೇಜ್ ಆದವ್ರದ್ದು ಕೂಡ ಜೀವನ ಸರಿಯಾಗಿರುತ್ತೆ ಅಂತಲ್ಲ. ಸೊ ಆಯ್ಕೆ ಅವ್ರಿಗೆ ಬಿಟ್ಟಿದ್ದು. ಅಂದರೆ ಸಲಹೆ ಕೊಡ್ಬೋದು, ಪೋಷಕರಾಗಲಿ ಸಮಾಜ ಆಗಲಿ ಸಲಹೆ ಕೊಡ್ಬೋದು, ಆದರೆ ಅಂತಿಮ ನಿರ್ಧಾರ ಅವ್ರದ್ದೇ ಆಗಿರಬೇಕು. ಇದು ವೈಯಕ್ತಿಕ ಸ್ವಾತಂತ್ರ್ಯ, ಇದು ಸಂವಿಧಾನ ಕೊಟ್ಟರು, ನಾವೆಲ್ಲ ಗೌರವಿಸೋಣ. ಮದುವೆಯ ಹೆಸರಲ್ಲಿ ತಿದ್ದುಪಡಿ ಮಾಡ್ತೀವಿ ಅಂಥೇಳಿ ವೈಯಕ್ತಿಕ ಸ್ವಾತಂತ್ರ್ಯ ಕಿತ್ಕೊಳ್ಬಾರ್ದು. ನಮಸ್ಕಾರ. ಬೆಳಗಿನ ಪಾಡ್ಕಾಸ್ಟ್.